ಹಾಯ್ ವೀವರ್ಸ್, ಇದೇನಿದು ಬಿಲ್ಡಿಂಗ್ ಫೋಟೋ ತೋರಿಸ್ತಾ ಇದ್ದೀನಿ ಅಂತನಾ? ಬನ್ನಿ ಹೇಳ್ತೀನಿ. ಇದು ನಮ್ಮ ರಿಲೇಟಿವ್ ಶಿವಪ್ರಕಾಶ್ ಅಂಕಲ್ ಅಂತ ಹೇಳಿ ಅವ್ರ ಮನೆ ಇದು. ಅವರು ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ರು. ಸೊ ನಮ್ಮನ್ನು ಇನ್ವೈಟ್ ಮಾಡಿದ್ರು ಅಂತ ನಾವು ಹೋಗಿದ್ವಿ. ಸೊ ನನಗೆ ಬಿಲ್ಡಿಂಗ್ ಹೊರಗಡೆಯಿಂದನೇ ತುಂಬ ಯುನೀಕ್ ಲುಕ್ ಕೊಡ್ತಾ ಇತ್ತು. ಸೊ ಹಾಗಾಗಿ ವ್ಯೂವರ್ಸ್ಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ವಿಡಿಯೋ ಮಾಡಿಕೊಂಡೆ. ಇದು ಪಾರ್ಕಿಂಗ್ ಏರಿಯಾ ಆಗಿರುತ್ತೆ. ಸೊ ಮೇಲೆ ಪಿಲ್ಲರ್ ಹಾಕಿ ಕೆಳಗಡೆ ಬೇಸ್ಮೆಂಟಲ್ಲಿ ಕೂಡ ಅವರು ಪಾರ್ಕಿಂಗ್ನ ಸ್ಪೇಸ್ ಕೊಟ್ಟಿದ್ದಾರೆ. ಕಮ್ಮಿ ಅಂದರೂ ಒಂದು 10ರಿಂದ 15 ಕಾರ್ ನಿಲ್ಲೋ ಅಷ್ಟು ಜಾಗ ಅವರು ಮಾಡಿಕೊಟ್ಟಿದ್ದಾರೆ. ಇದು ಸಿಟಿ ಮಧ್ಯೆ ಇರೋದ್ರಿಂದ ಪಾರ್ಕಿಂಗ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ತುಂಬ ಯುನೀಕಾಗಿ ಪ್ಲ್ಯಾನ್ ಮಾಡಿ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ವೀವರ್ಸ್, ತುಂಬ ಚೆನ್ನಾಗಿ ಬಂದಿದೆ. ಸೊ ಹೀಗೆ ನಾವು ನೋಡ್ತಾ ಇದ್ದರೆ ಸ್ಟೇರ್ ಕೇಸ್ ಹತ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋಗ್ತೀವಿ. ಸೊ ಇಲ್ಲಿ ಅವರು ಕಮರ್ಷಿಯಲ್ ಪರ್ಪಸ್ಸು ಅವರು ಈ ಸ್ಪೇಸ್ನ ಕಟ್ಟಿದ್ದಾರೆ. ಸೊ ಇಲ್ಲಿ ಏನು ಬೇಕಾದರೂ ಬರ್ಬೋದು. ಸೊ ಡಿಪೆಂಡ್ಸ್. ಸೊ ಇದು ಫುಲ್ ಕನ್ಸ್ಟ್ರಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಅವ್ರು ಇನ್ನೂ ಪ್ರೊಸೆಸಿಂಗಲ್ಲಿ ನಡೀತಾ ಇದೆ. ಸೊ ಅನದರ್ 5 to 6 ಮಂತ್ಸಲ್ಲಿ ಇದು ಕಂಪ್ಲೀಟಾಗಿ ಫುಲ್ ಆಗುತ್ತೆ. ಸೊ ನಾವು ಸೆಕೆಂಡ್ ಫ್ಲೋರಿಗೆ ಬಂದ್ವಿ. ಸೊ ಇಲ್ಲಿ ನಮ್ಮ ರಿಲೇಟಿವ್ಸ್, ನಮ್ಮ ಅಣ್ಣನ ಮಕ್ಕಳು, ನನ್ನ ಮಗಳು, ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣ ಎಲ್ಲರೂ ಇದ್ದಾರೆ. ಸೊ ಅವರೆಲ್ಲರೂ ಬಿಲ್ಡಿಂಗ್ನ ನೋಡ್ತಾ ಇದ್ರು. ಸೊ ಅವ್ರ ಜೊತೆಗೆ ನಾನು ಹೋಗಿ ಬಿಲ್ಡಿಂಗ್ನ ನೋಡ್ತಾ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನನಗೆ ವಿಡಿಯೋ ಮಾಡೋಕ್ಕೆ ಮೇನ್ ಉದ್ದೇಶ ಏನಂದರೆ, ತುಂಬ ಯುನೀಕಾಗಿ ಕಟ್ಟಿದ್ದಾರೆ. ಇವರು ಆರ್ಕಿಟೆಕ್ಟ್ ಆಗಿರೋದ್ರಿಂದ ಪ್ರತಿಯೊಂದು ಮೂಲೆನೂ ಅಂದರೆ ಇಂಚು ಅವರು ಪ್ಲ್ಯಾನ್ ಮಾಡಿ ಇದಕ್ಕೆ ಅಂತ ಅವ್ರು ಟೈಮ್ ಸ್ಪೆಂಡ್ ಮಾಡಿ ಕಟ್ಟಿರೋ ಅಂಥದ್ದು. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಮನೆ ಸ್ಪೇಸ್ ಬರುತ್ತೆ, ಹೌಸು. ಸೊ ಇಲ್ಲಿ 2 BHK ಹೌಸ್ ಇದು. ಸೊ ಇಲ್ಲಿ ಬಾಲ್ಕನಿಯಿಂದ ನಿಮಗೆ ಮೇನ್ ರೋಡ್ ಕಾಣಿಸುತ್ತೆ. ವ್ಯೂ ತುಂಬ ಚೆನ್ನಾಗಿದೆ. ಆ ಗಿಡ, ಹೂವು ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ನಮ್ಮ ಭಾವ ಆ್ಯಕ್ಚುಲಿ ಎಲ್ಲರಿಗೂ ಮನೆ ತೋರಿಸ್ತಾ ಇದ್ರು. ಸೊ ಈ ರೂಮ್ ನೋಡಿ, ಈ ರೂಮಲ್ಲಿ ಪ್ರತಿಯೊಂದು ಇದೆ. ಕಾಟಿಂದ ಹಿಡಿದು ಕಬರ್ಡಿಂದ ಹಿಡಿದು ಒಂದು ಚಿಕ್ಕ ಸ್ಪೇಸ್ನೂ ಕೂಡ ಅವರು ಕವರ್ ಮಾಡಿದ್ದಾರೆ. ಸೊ ಈ ಥರ ಡಬಲ್ ಬೆಡ್ರೂಮ್ ಮನೆ ಇತ್ತು. ಸೊ ನಮ್ಮ ಭಾವ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇದ್ರು. ಇದಾದಮೇಲೆ ಕಿಚನ್ ಸ್ಪೇಸು. ಆ ಕಿಚನ್ ಸ್ಪೇಸ್ ನೋಡಿ ವೀವರ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಹೆಣ್ಮಕ್ಳಿಗೆ ಇಷ್ಟ ಆಗೋದೇ ಕಿಚನ್ ಸ್ಪೇಸ್ ಅಲ್ವಾ, ಬಿಕಾಸ್ ನಾವು ಜಾಸ್ತಿ ಸಮಯ ಕಳೆಯೋದೇ ಕಿಚನಲ್ಲಿ. ಸೊ ಹಾಗಾಗಿ ಈ ಕಿಚನ್ ಸ್ಪೇಸು ಕೂಡ ತುಂಬ ಚೆನ್ನಾಗಿತ್ತು. ಸೊ ಓಪನ್ ಏರಿಯಾ ಹೊರಗಡೆ ಬಂದರೆ ಸೊ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಯುನೀಕಾಗಿ ಮಾಡಿದ್ದಾರೆ. ಆಮೇಲೆ ಏನಂತಾರೆ, ಸ್ಪೇಷಿಯಸ್ ಆಗಿದೆ ಮನೆ. ಸೊ ಈವನ್ ಸೇಫ್ಟಿ ಲಾಕ್ ಡೋರ್ ಕೂಡ ಇದೆ. ಸೊ ನಿಮ್ಗೆ ಅದನ್ನು ಹಾಕ್ಕೊಂಡ್ಬಿಟ್ರೆ ಏನೂ ಭಯ ಇರೋಲ್ಲ. ಸೊ ಇದು ಆಪೋಸಿಟ್ ಮನೆ. ಸೊ ಇಲ್ಲಿ ಕೂಡ ನಿಮಗೆ ಡಬಲ್ ಬೆಡ್ರೂಮ್ ಹೌಸ್ ಸಿಗುತ್ತೆ. ಸೊ ಇದು ಹೆಂಗೆ ಮಾಡಿದಾರಂದರೆ, ಒಂದು ರೂಮಿಗೆ ಹೋದರೆ ಸೊ ಇನ್ನೊಂದು ರೂಮಿಗೆ ನಾವು ಅಟ್ಯಾಚ್ ಆಗ್ಬೋದು. ಸೊ ಆ ಥರ ಕೂಡ ಯುನೀಕಾಗಿ ಪ್ಲ್ಯಾನ್ ಮಾಡಿದ್ದಾರೆ. ನೋಡಿ ಇಲ್ಲಿ ನಾನು ತೋರಿಸ್ತೀನಿ. ಸೊ ಇಲ್ಲಿ ನಾವು ವಾಶ್ರೂಮ್ ಬರುತ್ತೆ. ಸೊ ಇಲ್ಲಿಂದ ನೋಡಿ ತೋರಿಸ್ದೆ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹಾಲ್ಗೆ ಹೋಗ್ಬೋದು. ಇದೊಂದು ಚಿಕ್ಕ ರೂಮು. ಸೊ ಒಂದಕ್ಕಿಂತ ಒಂದಕ್ಕೆ ಕನೆಕ್ಷನ್ ಥರ ಮಾಡಿದ್ದಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿ, ಬಾಡಿಗೆ ಮನೆ ಅಂತ ಹೇಳಿ ಅವರು ಎಲ್ಲೂ ಅವರ ಒಂದು ವರ್ಕಲ್ಲಿ ಕಮ್ಮಿ ತೋರಿಸಿಲ್ಲ. ಯಾಕಂದರೆ ನೀಟಾಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಸೊ ಸ್ಪೇಸು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬೇಸಿಕ್ ನೀಡ್ ನಮಗೇನೇನು ಬೇಕು ಒಂದು ಮನೆ ಅಂದರೆ, ಆ ಥರ ಆ ನೀಡನ್ನ ಫುಲ್ಫಿಲ್ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು. ಹಾಗಾಗಿ ನನಗೆ ತುಂಬ ಇಷ್ಟ ಆಗಿ ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಈ TV ಕ್ಯಾಬಿನ್ ಆಗಿರ್ಬೋದು, ಫ್ರಿಡ್ಜ್ ಇಟ್ಕೊಳ್ಳೋಕ್ಕೆ ಪಾಯಿಂಟ್ ಆಗಿರ್ಬೋದು, ಈವನ್ ನಿಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಆಗಿರ್ಬೋದು, ಎಲ್ಲ ನೀಟಾಗಿದೆ. ಈವನ್ ಪಾಟ್ಸ್ ಇಟ್ಸ್ಕೊಳ್ಳೋಕ್ಕೂ ಕೂಡ ಅವರು ಪ್ಲ್ಯಾನ್ ಮಾಡಿ ಜಾಗ ಮಾಡಿದ್ದಾರೆ ಬಾಲ್ಕನೀಲಿ. ಸೊ ಇದು ಸೆಕೆಂಡ್ ಫ್ಲೋರ್ ಆದರೆ ಇದು ಥರ್ಡ್ ಫ್ಲೋರಿಗೆ ಹೋದರೆ ನಮಗೆ ಅಲ್ಲೂ ಕೂಡ ಸೇಮ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅವರು. ಬಿಲ್ಡಿಂಗು ಅಂದರೆ 4 ಹೌಸಸ್ ಇದೆ. ಸೊ 3 ಕಮರ್ಷಿಯಲ್ಸ್ ಇದೆ. ಸೊ ಈ ಥರ ಅವ್ರಿಗೆ ಫುಲ್ ಬಿಲ್ಡಿಂಗ್ ಈ ಥರ ಬಂದಿದೆ ಒಳಗಡೆ. ಸೊ ಹೊರಗಡೆಯಿಂದ ಆ ಬಾಕ್ಸ್ ಶೇಪು ಹೆಂಗೆ ನೋಡಿದ್ರಲ್ಲ, ಲುಕ್ ವೈಸು ಯುನೀಕ್ ಆಗಿತ್ತು. ಸೊ ಈವನ್ ಒಳಗಡೆ ಕೂಡ ಅಷ್ಟೇ ನೀಟಾಗಿ ಮನೆ ಕನ್ಸ್ಟ್ರಕ್ಷನ್ ಆಗಿ ಬಂದಿದೆ. ಆ್ಯಕ್ಚುಲಿ ವಿವರ್ಸ್, ಇದಿನ್ನು ಪ್ರೋಸೆಸ್ಸಲ್ಲಿ ಇದೆ. ಅಂದರೆ ಇನ್ನು ಕೆಲಸಗಳು ಬಾಕಿ ಇದೆ. ಸೊ ಇನ್ನು ಫುಲ್ ಆದಮೇಲೆ ನಿಜ ಹೇಳ್ತೀನಿ, ಹೆಂಗೆ ಕಾಣಿಸ್ಬೋದಲ್ವಾ, ಇನ್ನು ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಈ ಮನೆ ಅಲ್ವಾ. ಯಾಕಂದರೆ ಈಗಲೇ ನಾವು ನೋಡುವಾಗಲೇ ನಮಗೆ ಖುಷಿ ಆಗ್ತಾಯಿದೆ. ಸೊ ಈ ಸ್ಪೇಸ್ ಇದಕ್ಕೆ, ಈ ಸ್ಪೇಸ್ ಇದಕ್ಕೆ, ಇಲ್ಲಿ ಇಷ್ಟು ಇಟ್ಕೋಬೋದು, ಹಿಂಗೆ ಇಟ್ಕೋಬೋದು. ನಮ್ಮದೇ ಸ್ವಂತ ಮನೆ ಆಗಿದ್ದರೆ ನಾವು ಎಷ್ಟು ಯೋಚನೆ ಮಾಡ್ತೀವಲ್ವ, ಈ ಸ್ಪೇಸ್ ಹಿಂಗೆ ಮಾಡೋಣ, ಇಲ್ಲಿ ಕುತ್ಕೊಳ್ಳೋಣ, ಇಲ್ಲಿ ಕಾಫಿ ಕುಡಿಯೋಣ, ನೋಡಿ ಬಾಲ್ಕನಿಯಿಂದ ವ್ಯೂ ನೋಡೋಣ
ಮಾಡೋಣ ಹೀಗೆಲ್ಲ ಅಂದ್ಕೊಳ್ತೀವಲ್ವ. ಸೊ ಅದೇ ರೀತಿ ಸೊ ನನಗಂತೂ ಈ ಮನೆ ನೋಡುವಾಗ ಹಾಗೆ ಅನ್ನಿಸ್ತು, ಎಷ್ಟು ಚೆನ್ನಾಗಿದೆ. ಫುಲ್ ಆದಮೇಲೆ ನೋಡೋಕೆ ಇನ್ನೂ ಖುಷಿ ಆಗುತ್ತೆ. ಸೊ ಅವರಿಗೂ ಒಳ್ಳೆಯದಾಗಲಿ. ಇಲ್ಲಿ ನೋಡಿ ನಮ್ಮ ಭಾವನವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ, ಇದು ಈ ಥರ ಈ ಸ್ಪೇಸ್ ಹೀಗೆ ಅವರು ಯಾವ ಥರ ಎಲ್ಲ ನೀಟಾಗಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ರು ಅಂತೆಲ್ಲ ಹೇಳ್ತಾಯಿದ್ರು. ಇಲ್ಲಿ ನನ್ನ ಅಳಿಯ ಅಂದರೆ ನಮ್ಮ ಆರುಷು ನಾನು ಮನೆ ನೋಡ್ತಾ ಇದ್ದೆ ಅಂತ ಹೇಳಿಬಿಟ್ಟು ಅವನು ಅತ್ತೆ ನಾನು ನಿನ್ನ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಅವನು ವೀಡಿಯೋ ಮಾಡ್ತಾ ಇದ್ದ ನಂದು. ಸೊ ನಾನು ನೋಡ್ತಾ ಇದ್ದೆ. ಸೊ ನಾನು ಹೇಳಿದ್ನಲ್ಲ, ಸೊ ಮೇಲೆ ಕೆಳಗೆ ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಸೇಮ್ ಮನೆ, 4 ಮನೆ ಆಗುತ್ತೆ ಆಪೋಸಿಟು ಸೇಮ್ ಅಂದರೆ ಕಟ್ಟಿದ್ದಾರೆ ಅವರು, ಏನೂ ಚೇಂಜಸ್ ಇಲ್ಲ. ಇದು ಇನ್ನೂ ಕೆಲಸಗಳು ನಡೀತಾ ಇದೆ ನೋಡಿ. ಚಿಕ್ಕ ಚಿಕ್ಕ ಕಬೋರ್ಡ್ಸ್ ಅಂದರೆ ವಸ್ತುಗಳು ನಿಮಗೆ ಹೊರಗೆ ಕಾಣಿಸೋದೇ ಇಲ್ಲ, ಎಲ್ಲ ಕಬೋರ್ಡ್ ಒಳಗೆ ಹೊಟ್ಟೋಗ್ಬಿಡುತ್ತೆ. ಸೊ ಆ ಥರ ಅವರು ಮಾಡಿದ್ದಾರೆ. ಇನ್ನು ಇವಾಗಂತೂ ವೆಸ್ಟರ್ನ್ ಟಾಯ್ಲೆಟ್ ಕಾಮನ್ನು, ಸೊ ಎಲ್ಲ ಕಡೆ ವೆಸ್ಟರ್ನ್ ಟಾಯ್ಲೆಟ್ ಇದೆ. ಆಮೇಲೆ ಇನ್ನೂ ಒಂದು ಮೇಯ್ನ್ ಅಂದರೆ ಎಲ್ಲ ಕಡೆ ಕಾಟ್ ಮಾಡಿದ್ದಾರೆ. ಸೊ ನೀವು ಈಗ ಬಾಡಿಗೆ ಮನೆಗೆ ಯಾರು ಹೋಗ್ತೀರಾ, ಸೊ ನಿಮ್ಮ ಹತ್ರ ಕಾಟ್ ಇಲ್ಲ ಅಂದರೂ ನೋ ಟೆನ್ಷನ್, ಎಲ್ಲ ಕಡೆ ಕಾಟ್ ಫೆಸಿಲಿಟಿ ಅವರೇ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಆಗಿರ್ಬೋದು, ಆ ಕಬೋರ್ಡ್ ಸಿಸ್ಟಮ್ ಆಗಿರ್ಬೋದು, ಸೊ ಅದೆಲ್ಲ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಕೂಡ. ಆಮೇಲೆ ಕಿಚನ್ ಸ್ಪೇಸು ನಂಗೆ ತುಂಬ ಇಷ್ಟ ಆಗಿದ್ದೆ ಅದೇ ವ್ಯೂವರ್ಸ್, ನಾನು ಅಲ್ಲೂ ಹೇಳಿದೆ ನಿಮಗೆ, ಕಿಚನ್ ಸ್ಪೇಸು ದೊಡ್ಡದಾಗಿರ್ಬೇಕು. ಯಾವಾಗಲೂ ಅಷ್ಟೇ ಒಂದು ಮನೆ ಅಂದಾಗ ಕಿಚನ್ ಸ್ಪೇಸ್ ಸ್ವಲ್ಪ ಜಾಗ ಚೆನ್ನಾಗಿತ್ತು ಅಂದರೆ ಏನೋ ಒಂಥರ ಹೆಣ್ಮಕ್ಳಿಗೆ ಖುಷಿ. ಮನೆಯಲ್ಲಿ ಹೆಣ್ಮಕ್ಳೇ ಅಲ್ವಾ ಇರೋದು, ಸೊ ಹೆಣ್ಮಕ್ಳಿಗೆ ಖುಷಿ ಆಗೋ ಥರ ಇರಬೇಕು ಮನೆ ಅನ್ನೋದು ನನ್ನ ಒಂದು ಆಸೆ ಅಷ್ಟೇ. ಇದು ಮೇಲ್ಗಡೆ ಟೆರೆಸ್ಸು. ಸೊ ಇಲ್ಲಿ ಅವರು ಆಫೀಸ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವರ ಒಂದು ಆಫೀಸ್ ಏರಿಯಾ, ಲೈಕ್ ಅವ್ರು ಆರ್ಕಿಟೆಕ್ಟ್ ಆಗಿರೋದ್ರಿಂದ ಸೊ ಅವ್ರಿಗೆ ಆಫೀಸ್ ಅವಶ್ಯಕತೆ ಖಂಡಿತ ಇರುತ್ತೆ. ಸೊ ಅವರ ಒಂದು ಕ್ಲೈಂಟ್ಸ್ ಬಂದು ಕೂತ್ಕೊಂಡು ಮಾತಾಡೋಕ್ಕೆ, ಸೊ ಅವ್ರದ್ದೊಂದು ಪ್ಲ್ಯಾನ್ಸ್ ರೆಡಿ ಮಾಡೋಕ್ಕಾಗಿರ್ಬೋದು, ಅವ್ರ ಇಂಜಿನಿಯರ್ಸ್ಗೆಲ್ಲ ಸೊ ಬೇಕಾಗಿರೋವಂಥ ಸ್ಪೇಸ್ ಇದು. ಸೊ ಇದನ್ನು ಅವರು ಕಂಪ್ಲೀಟ್ ಆದಮೇಲೆ ಇನ್ನೂ ಚೆನ್ನಾಗಿ ಮಾಡ್ಕೊಳ್ತಾರೆ, ತುಂಬ ಯುನೀಕ್ ಲುಕ್ಕಲ್ಲೇ ಮಾಡ್ಕೋತಾರೆ ಡೆಫಿನೆಟ್ಲಿ. ಸೊ ಇದು ಅವರ ಆಫೀಸ್ ಸ್ಪೇಸ್ ಆಗಿರುತ್ತೆ. ಹೇಗಿದ್ದರೂ ಲಿಫ್ಟ್ ಇರೋದ್ರಿಂದ ಸೊ ನಥಿಂಗ್ ಟು ವರಿ, ಯಾಕಂದರೆ ಮೇಲೆ ಹತ್ಕೊಂಡು ಬರೋಕ್ಕೆ ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ. ಸೊ ಹಾಗಾಗಿ ಅವರು ಈ ಸ್ಪೇಸ್ನ ಇಟ್ಕೊಂಡಿದ್ದಾರೆ ಫುಲ್ ಟಾಪಲ್ಲಿ. ಹೀಗೆ ಅವರು ಟಾಪಲ್ಲೇ ಅವರು ಇರಲಿ, ಸಿನ್ನ ಟಾಪ್ಗೆ ಹೋಗಲಿ, ಇನ್ನೂ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ. ಸೊ ಇದು ವ್ಯೂ ನನಗೆ ತುಂಬ ಇಷ್ಟ ಆಯಿತು, ಆ ಯೆಲ್ಲೋ ಕಲರ್ ಫ್ಲವರು. ಸೊ ಅದಕ್ಕೆ ಅದನ್ನು ಫೋಕಸ್ ಮಾಡಿ ಒಂದು ವೀಡಿಯೋ ಮಾಡಿದೆ. ಇಲ್ಲಿ ನೋಡಿ ನನ್ನ ಮಗಳು ಹೆಂಗೆ ಆಟ ಆಡ್ತಾ ಇದ್ದಾಳೆ. ಸೊ ಮಕ್ಕಳಿಗಂತೂ ತುಂಬ ಖುಷಿ ಆಯಿತು, ಮಕ್ಕಳಂತೂ ಇಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ಸ್ಪೇಸ್ ಎಷ್ಟು ದೊಡ್ಡದಾಗಿದೆ. ಇದು ತುಂಬ ದೊಡ್ಡ ಸೈಟ್. ಸೊ ನನಗೆ ಮೆಷರ್ಮೆಂಟ್ ಎಲ್ಲ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಸೈಟ್ ದೊಡ್ಡದಾಗಿರೋದ್ರಿಂದ ಮನೆ ವಿಶಾಲವಾಗಿ ಬಂದಿದೆ. ಸೊ ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ದೊಡ್ಡಮ್ಮ ತಾತರಿನ ಕರ್ಕೊಂಡು ಕೆಳಗೆ ಹೋದರು. ಸೊ ನೋಡಿದ್ರಲ್ಲ, ಈ ರೀತಿ ಅವರು ಮನೆನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಲೆಟ್ಸ್ ಸಿ, ಅವ್ರನ್ನ ಮಾತಾಡ್ಸೋಣ. ಹಾಯ್, ನಾವು ನಿಮ್ಮ ಮನೆಯೆಲ್ಲ ನೋಡಿದ್ವಿ, ತುಂಬ ಖುಷಿ ಆಯಿತು. ಓಕೆ, ಇವಾಗ ಜಸ್ಟ್ ನಿಮ್ಮ ಹೆಸರು, ನಿಮ್ಮ ಒಂದು ಈ ಪ್ರಯತ್ನ, ಈ ಐಡಿಯಾಗಳು ಯಾವ ರೀತಿ ಬಂತು ಅಂತ ನೀವೊಂದು ಸ್ಮಾಲಾಗಿ ಒಂದು ಇಂಟ್ರಡಕ್ಷನ್ ಕೊಟ್ಟು. ನನ್ನ ಹೆಸರು ಶಿವಪ್ರಕಾಶ್ ಅಂತೇಳಿ, ಆರ್ಕಿಟೆಕ್ಟು. ಸೊ ಇದು ಮೊದಲಿಂದ ನನ್ನ ಎಲಿವೇಷನ್ಸ್, ಬೇರೆ ಬಿಲ್ಡಿಂಗ್ಗಳಿಗೆಲ್ಲ ಎಲಿವೇಷನ್ಸ್ ಮಾಡ್ಕೊಡ್ತಾ ಇದ್ದೆ. ಸೊ ಈಗ ಇದು ನನ್ನ ಬಿಲ್ಡಿಂಗು. ಓಕೆ, ಸೊ ಹಾಗಾಗಿ ಸ್ಪೆಷಲಾಗಿ ಮಾಡಬೇಕಾಗ್ತಂತ ಮಾಡಿದ್ದೀವಿ. ಸೊ ಈಗ ನಾನು ಯಾವುದೇ ಬಿಲ್ಡಿಂಗ್ ಮಾಡಬೇಕಂದ್ರೂ ಸೊ ಇನಿಷಿಯಲಿ ನಾವು ಭಾಳನೇ ವರ್ಕ್ ಮಾಡಿರ್ತೀವಿ. ಸೊ ಒಂದೊಂದು ಬಿಲ್ಡಿಂಗಿಗೂ ನಾನು ಮಾಡಬೇಕಂದ್ರೂ ಒಂದು ಭಾಳ ಪ್ರಾಕ್ಟೀಸ್ ಇದು ಮಾಡಿರ್ತೀವಿ. ಮತ್ತೆ ನಾವು 3Dನಲ್ಲಿ ಮಾಡಿ ಓಕೆ ಎಲ್ಲ ಇದು ಹೇಗೆ ಬರುತ್ತೆ ಅಂತೆಲ್ಲ ವರ್ಕೌಟ್ ಮಾಡಿ ಅದಾದಮೇಲೆ ನಾವು ಸ್ಟಾರ್ಟ್ ಮಾಡೋದು. ಸೊ ಹಾಗಾಗಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಮನೆ. ನಾನು ಇಡೀ ಮನೆನ ನೋಡಿದೆ, ಇಡೀ ಮನೆ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ವಿಡಿಯೋ ಹಾಕೋತೀನಿ ವಿತ್ ಯುವರ್ ಪರ್ಮಿಷನ್. ಒಪಿನಿಯನ್ ತಗೋಬೇಕು ನಂದು ಹೇಗೆ ಬಂದಿದೆ. ಶೋರ್, ಇಲ್ಲ, ತುಂಬ ಒಂದು ಇಂಚಿಂಚು ನಾನು ಅಬ್ಸರ್ವ್ ಮಾಡಿದ್ದೀನಿ. ತುಂಬ ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ, ಅಂದರೆ ಎಲ್ಲೂ ವೇಸ್ಟ್ ಆಗಬಾರ್ದು, ಈ ಒಂದು ಸ್ಪೇಸ್ ವೇಸ್ಟ್ ಆಗಬಾರ್ದು ಅನ್ನೋ ರೀತಿ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದೀರಾ. ಸೊ ನಿಮ್ಮ ಐಡಿಯಾ ತುಂಬ ಚೆನ್ನಾಗಿದೆ. ಇದರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಮ ಒಂದು ಪರಿಚಯನೂ ಆಗಲಿ ಈ ಮುಖಾಂತರ, ನನ್ನ ವಿಡಿಯೋ ಮುಖಾಂತರ ನಿಮ್ಮ ಪರಿಚಯ ಎಲ್ಲರಿಗೂ ಆಗಲಿ. ಸೊ ಅವ್ರಿಗೇನಾದರೂ ಬೇಕು ಅಂದರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಶೋರ್,
ಶೋರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಮನೆ ತುಂಬ ಚೆನ್ನಾಗಿದೆ, ಹಾಗೆ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ, ನೀವು ಚೆನ್ನಾಗಿರಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾ. ನೋಡಿದ್ರಲ್ಲ ವಿವರ್ಸ್, ಇಷ್ಟೊತ್ತು ಬಿಲ್ಡಿಂಗ್ ಓನರ್ ಅವ್ರ ಮಾತೇ ಕೇಳಿಸ್ಕೊಂಡ್ರಿ. ಸೊ ಇಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲರೂ ಕುತ್ಕೊಂಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಇದೊಂದು ಗೆಟ್ ಟುಗೆದರ್ ಪಾರ್ಟಿ ಆಗಿತ್ತು. ಸೊ ಎಲ್ಲರೂ ಲಂಚ್ನ ಮಾಡ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಸೊ ಅವರ ವೈಫ್ ಇವರು ಇಲ್ಲಿ ಬಡಿಸ್ತಾ ಇದ್ದಾರಲ್ಲ, ಅವ್ರು ಸೀರೆ ಉಟ್ಕೊಂಡಿರೋರು ಅವರ ಅತ್ತೆ. ಸೊ ಇವರೇ ಓನರು. ಸೊ ನಮ್ಮ ರಿಲೇಟಿವ್ ಆಗಬೇಕು, ನಮ್ಮ ಭಾವನವರ ತಮ್ಮ ಅವರು. ಸೊ ನಮ್ಮ ಅಕ್ಕನ ಗಂಡ. ಹಾಗಾಗಿ ನೋಡಿ ಇಲ್ಲಿ ನಮ್ಮ ಮಾಮ, ನಮ್ಮ ಭಾವ ಇವರು. ಸೊ ಸತ್ಯಪ್ರಕಾಶ್ ಅಂತ ಹೇಳಿ ಇವರ ತಮ್ಮನ ಮನೆ ಇದು. ಸೊ ಇವರು ಎಲ್ಲ ಬಂದಿದ್ದರು, ಮಕ್ಕಳೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು, ಒಂದು ಗೆಟ್ ಟುಗೆದರು ತುಂಬ ಚೆನ್ನಾಗಿತ್ತು. ಹಾಗೆ ಆ ಮನೆ ಕನ್ಸ್ಟ್ರಕ್ಷನ್ ಮಾಡಿರೋ ರೀತಿಯೂ ತುಂಬ ಚೆನ್ನಾಗಿತ್ತು. ನನಗೂ ಅವ್ರನ್ನ ಮಾತಾಡಿಸಿ ತುಂಬ ಖುಷಿಯಾಯಿತು. ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವೀವರ್ಸ್, ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದರೂ ನೀವು ಏನಾದ್ರು ಮನೆ ಕಟ್ಟಿಸ್ಬೇಕು ಅಂತಿದ್ರೆ, ನಿಮಗೂ ಏನಾದ್ರು ಆರ್ಕಿಟೆಕ್ಟ್ ಬೇಕಾಗಿದ್ದರೆ ಶಿವಪ್ರಕಾಶ್ ಅಂಕಲ್ನ ಕಾಂಟ್ಯಾಕ್ಟ್ ಮಾಡಿ. ನನಗೆ ಕಮೆಂಟ್ ಮಾಡಿದ್ರೆ ಸಾಕು, ನಾನು ಅವರ ಕಾಂಟ್ಯಾಕ್ಟ್ ಡೀಟೇಲ್ನ ಖಂಡಿತ ಕೊಡ್ತೀನಿ. ಸೊ ಇಲ್ಲಿ ಲಾಸ್ಟಲ್ಲಿ ಹೊರಡಬೇಕಾದ್ರೆ ಎಲ್ಲರಿಗೂ ಅವರು ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಸೊ ನಾವೆಲ್ಲರೂ ಅರಿಶಿನ ಕುಂಕುಮ ಇಸ್ಕೊಂಡು ಸೊ ಅಲ್ಲಿಂದ ನಾವು ನಮ್ಮ ಮನೆ ಕಡೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ಮಿನಿ ವ್ಲಾಗ್ ಅಂದ್ಕೊಳ್ಬೋದು. ಓಕೆ ವೀವರ್ಸ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.